ಪುತ್ತೂರಿನ ಪಡೀಲ್ನಲ್ಲಿರುವ ವಿಘ್ನೇಶ್ವರ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ಔಟ್ಲುಕ್ ಬ್ಯೂಟಿ ಸೆಲೂನ್ ಶುಭಾರಂಭಗೊಂಡಿದೆ. ಈ ಸಲೂನ್ ಅನ್ನು ಶ್ರೀಮಾ ಬ್ಯೂಟಿ ಪಾರ್ಲರ್ನ ಮಾಲಕಿ ಮಾಧವಿ ಮನೋಹರ್ ರೈ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಅವರು ಮಾತನಾಡಿ, ಸ್ವಾವಲಂಬಿಯಾಗಿ ಬದುಕಬೇಕು ಎಂಬುದನ್ನು ತೋರಿಸಿಕೊಡಲು ಮಹಿಳೆಯರು ಮುಂದೆ ಬರಬೇಕು. ಯಾಕಂದ್ರೆ ಈಗಿನ ಫ್ಯಾಷನ್ ಯುಗದಲ್ಲಿ ಇಂತಹ ಬ್ಯೂಟಿ ಪಾರ್ಲರ್ಗೆ ಅಧಿಕ ಬೇಡಿಕೆ ಇದೆ. ಜೀವನಕ್ಕಾಗಿ ಉದ್ಯಮವನ್ನು ಆಯ್ಕೆ ಮಾಡುವ ಮಹಿಳೆಯರು ಈಗಿನ ಜನಮಾನಸದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಬೇಕು ಎಂದು ಹೇಳಿದರು. ಒಬ್ಬ ಒಂದು ಮಹಿಳೆ ಏನಾದರೂ ನಾನು ಉದ್ಯೋಗ ಮಾಡಬೇಕು ಅಂತ ಹೋದಾಗ ಈಗಿನ ಫ್ಯಾಷನ್ ಯುಗದಲ್ಲಿ ಒಂದು ಬ್ಯೂಟಿ ಪಾರ್ಲರ್ಗೆ ತುಂಬ ಬೇಡಿಕೆ ಇದೆ. ನಾನು ಸ್ವಾವಲಂಬಿ ಆಗಬೇಕು ಅಂತ ಒಂದು ಕನಸು, ಆದರೆ ಅದರ ಜೊತೆ ನಾನು ಒಂದು ಮನೆಗೆ ಸಪೋರ್ಟಿವ್ ಆಗಬೇಕು, ನಾನು ಗಂಡನ ಜೊತೆ ಒಂದು ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಯಾವಾಗ ಮನೆಯವರ ಸಪೋರ್ಟ್ ತಗೊಂಡು ನಾವು ಒಂದು ಬಿಸ್ನೆಸ್ಗೆ ಇಳಿತೀವೋ ಅದು ಖಂಡಿತ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇವತ್ತು ಈ ಫೀಲ್ಡಲ್ಲಿ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆಯ ಒಂದು ಆಪರ್ಚುನಿಟಿ ಇದೆ. ಇಲ್ಲಿಗೆ ಬರುವಂಥ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಸಿಗಲಿ, ತುಂಬ ಚೆನ್ನಾಗಿರುವ ಒಂದು ಪಾರ್ಲರ್ನ ರೆಡಿ ಮಾಡಿದ್ದೀರಾ. ನಿಮಗೆ ಆ ಮಲಿಂಗೇಶ್ವರ ದೇವರ ಆಶೀರ್ವಾದ ಮಾಡಲಿ. ನೀವು ಬಯಸಿದೆಲ್ಲ ನಿಮ್ಮ ಕನಸೆಲ್ಲ ನನಸಾಗಲಿ. ಕನಸು ಕಾಣೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನನಸು ಮಾಡೋದಿರೋದು. ನಿಮ್ಮಲ್ಲಿ ಈಗ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅದೇ ಇಂಟ್ರೆಸ್ಟ್ ನೀವು ಇರುವಷ್ಟು ದಿನ ಇದ್ದು ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡಿ. ದೀಪ ಬೆಳಗಿಸಿ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ, ಒಂದು ಕನಸನ್ನ ಇಟ್ಟುಕೊಂಡು ಉದ್ಯಮವನ್ನ ಆರಂಭಿಸಿರುವುದಕ್ಕೆ ಜಯ ಯಾವತ್ತಿಗೂ ಸಿಗುತ್ತದೆ. ಸ್ವಂತ ಉದ್ಯಮವನ್ನ ಮಾಡಿ ಇತರರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ. ಇದರಿಂದ ಇತರರಿಗೂ ಪ್ರಯೋಜನವಾಗುತ್ತದೆ. ಬ್ಯೂಟಿ ಪಾರ್ಲರ್ ಅಂದ ತಕ್ಷಣ ಸೌಂದರ್ಯವನ್ನ ವೃದ್ಧಿ ಮಾಡುವಂಥದ್ದು. ಸೌಂದರ್ಯ ಅನ್ನುವಂಥದ್ದು ಎಲ್ಲರಿಗೂ ಬೇಕು. ಹಾಗಾಗಿ ಔಟ್ಲುಕ್ ಬ್ಯೂಟಿ ಸಲೂನ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಹೃದಯ ಭಾಗದಲ್ಲಿ ಶುಭಾರಂಭ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಆ ಕುಟುಂಬಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆ ಮಹಾಲಿಂಗೇಶ್ವರ ದೇವರು ನೀವೇನು ಇಚ್ಛೆಯನ್ನು ಇಟ್ಕೊಂಡು ನಮ್ಮ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀರಾ, ನಿಮ್ಮ ಏನು ಕನಸುಂಟು ಆ ಕನಸನ್ನು ಅದಕ್ಕಿಂತ 100 ಪಟ್ಟು ಆ ಕನಸನ್ನು ನನಸು ಮಾಡುವಂಥ ಕಾರ್ಯವನ್ನು, ಅದಕ್ಕೆ ಆಶೀರ್ವಾದವನ್ನು ಭಗವಂತ ನೀಡಲಿ ಅನ್ನುವಂಥ ಹೃದಯ ತುಂಬಿದ ಪ್ರಾರ್ಥನೆಯನ್ನು ಮಹಾಲಿಂಗೇಶ್ವರ ಅಂತ ಪ್ರಾರ್ಥನೆ ಮಾಡ್ತಾ, ಈ ಭಾಗದ ಎಲ್ಲ ದೇವರು ನಿಮಗೆ ಆ ಶಕ್ತಿಯನ್ನು ಕೊಡಲಿ. ಬ್ಯೂಟಿ ಪಾರ್ಲರ್ ಅಂದ ತಕ್ಷಣ ಪ್ರತಿಯೊಬ್ಬರು ಇಲ್ಲಿ ಸೌಂದರ್ಯವನ್ನು ಚೆಂದ ಮಾಡಿಕೊಂಡು ಹೋಗ್ಲಿಕ್ಕೆ ಇಲ್ಲಿ ಬರ್ತಾರೆ. ಸೌಂದರ್ಯ ವೃದ್ಧಿ ಮಾಡೋ ಜೊತೆಗೆ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ನಾವು ಅತ್ಯಂತ ಸುರದ್ರೂಪವಾಗಿ ಕಾಣ್ತೀವಿ ನಾವು, ಆಗ ನಮಗೆ ಪ್ರತಿಯೊಂದು ಕಡೆ ಹೋದಾಗ ನಮಗೆ ಜಯ ಸಿಗ್ತದೆ. ಆ ಕಾರಣಕ್ಕೆ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಗ್ರಾಹಕರು ಕೂಡ ಇವತ್ತು ಉದ್ಘಾಟನೆ ಮಾಡಿದ ಶ್ರೀಮಾ ಬ್ಯೂಟಿ ಪಾರ್ಲರ್ನ ಓನರ್ ಆದಂಥ ಮಾಧವೆಕ್ಕನವರು. ಇದೇ ಸಂದರ್ಭದಲ್ಲಿ ಔಟ್ಲುಕ್ ಬ್ಯೂಟಿ ಸಲೂನ್ನ ಮಾಲಕಿ ಪ್ರೀತಿ ಪ್ರವೀಣ್ ಮಾತನಾಡಿ, ಬ್ಯೂಟಿ ಸಲೂನ್ ಆರಂಭಿಸಲು ತುಂಬಾ ಕಷ್ಟ ಬಂದಿದ್ದೇನೆ. ಎಲ್ಲ ಅಡಚಣೆಗಳನ್ನು ಮೆಟ್ಟಿ ನಿಂತು ಇದೀಗ ಸಲೂನ್ ಅನ್ನು ಪ್ರಾರಂಭಿಸಿದ್ದೇನೆ. ಇದಕ್ಕೆಲ್ಲ ಪುತ್ತೂರಿನ ಜನತೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಅನ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಒಂದು ಪಾರ್ಲರ್ ಮಾಡ್ತೀನಿ ಅಂತ. ಈ ಪಾರ್ಲರ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅಂತ ಹೇಳಿದರೆ ಎಲ್ಲ ಥರ ಕಷ್ಟಗಳು ಬಂತು, ಅಡಚಣೆಗಳು ಎಲ್ಲನೂ ಬಂತು. ಸೊ ಆವಾಗ ನಮ್ಮದು ಓನರ್ ಆಗಿರುವ ಸುಧೀರನ್ನ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ನೀವೆಲ್ಲರೂ ನನಗೆ ಈ ಹ್ಯಾಪಿ ಮೂಮೆಂಟಲ್ಲಿ ಎಲ್ಲರೂ ಬಂದಕ್ಕೆ ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಎಲ್ಲರೂ. ಕಾರ್ಯಕ್ರಮದಲ್ಲಿ ಪ್ರೀತಿಯವರ ಪತಿ ಪ್ರವೀಣ್, ಮಕ್ಕಳಾದ ಕನಿಕಾ ಅಗಸ್ತ್ಯ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಶಿವಕುಮಾರ್ ಪಿಬಿ, ಕಟ್ಟಡ ಮಾಲೀಕರಾದ ಸುಧೀರ್ ಶೆಟ್ಟಿ, ಶಶಿಧರ್ ನಾಯ್ಕ್, ಸಂತೋಷ್ ಕುಮಾರ್ ರೈ ಕೈಕಾರ, ನಾಗೇಶ್, ನಾಗೇಂದ್ರ ಬಾಳಿಗ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.